ಇದನ್ನ ನೀವು ದಯವಿಟ್ಟು ಇದನ್ನ ಪರಿಶೀಲನೆ ಮಾಡಿಸಿ ನಿಮ್ಮ ಚಾನಲ್ ಇಂದ ಪ್ರೆಸ್ಸಿಂದ ಇದನ್ನ ಹೈಲೈಟ್ ಮಾಡಬೇಕು ಸರ್ ದಯವಿಟ್ಟು. ಈಗ ಪೊಲೀಸರ ಅಮಾನತ್ ಆಯ್ತಲ್ಲ, ಅದನ್ನೇ ಪಾಯಿಂಟ್ ಅದಲ್ಲ ಸರ್. ಇವ್ರು ತಪ್ಪಿಲ್ಲ ಅಂದ್ರೆ ಪೊಲೀಸರು ಸರ್ಕಾರ ಗದಿಯಿಂದವರು ಅವ್ರದ್ದೇ ತರ ಇವರು ಅಮಾನತ್ ಇಟ್ರು. ಈಗ ಸರ್ ಪೊಲೀಸ್ ಅವರು ಅಮಾನತ್ ಮಾಡಿದ್ದು ಸರ್ಕಾರ ನಮ್ ಕಡೆ ತಪ್ಪಿದೆ ಅಂತಲ್ಲ ಸರ್ ಇದು. ಈಗ ಡೈರೆಕ್ಟ್ ಆಗಿ ನಿಮ್ದು RCB ಹೊಣೆ, KSA ಹೊಣೆ, DNA ಹೊಣೆ ಅಂತ ಇದೆ. ಪೊಲೀಸರು ತಪ್ಪಿಲ್ಲ, ಪೊಲೀಸರೇ ಅಮಾನತ್ ಮಾಡಿದ್ರು ಇವರು. ಕರೆಕ್ಟ್. ಇದರಿಂದ ಎತ್ತಿ ತೋರಿಸುತ್ತೆ ಸರ್ಕಾರ ತಮ್ಮ ತಪ್ಪನ್ನು ಮುಚ್ಚಿಟ್ಕೊಳ್ಳಿಕ್ಕೆ ಈ ತರ ಬೇರೆಯವ್ರ ಮೇಲೆ ಯಾರೋ ಒಬ್ಬರ ನೇಮಕ ಮಾಡಿ ಸುಮ್ಮನೆ ಒಂದು ತಿಪ್ಪೆ ಸರ್ಕಾರ ಇದು ಮಾಡಿದಾರೆ ಸರ್. ಇದು ನಿಜವಾಗ್ಲೂ ಸರ್ಕಾರ ನೇರ ಹೊಣೆ. ದಯವಿಟ್ಟು ನಿಮ್ ಚಾನಲ್ ಮುಖಾಂತರ ಜನಗಳಿಗೆ ತಲುಪಿಸೋ ಇದು ಕಾರ್ಯಕ್ರಮ ಮಾಡಿದ್ದಾರೆ ದಯವಿಟ್ಟು. ಓಕೆ, ಖಂಡಿತ ಮಾಡ್ತೀವಿ ವಿಶ್ವನಾಥ್ ಅವರ, ಥ್ಯಾಂಕ್ ಯು. ನೋಡಿ, ರಾಜ್ಯದ ಮೂಲೆ ಮೂಲೆಗಳಿಂದ ಕರೆ ಮಾಡ್ತಿದ್ದಾರೆ, ರಾಜ್ಯದ ಹೊರ ಭಾಗದಿಂದಲೂ ಕೂಡ ಕರೆ ಮಾಡಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ನೋಡಿ, ಪ್ರಮುಖವಾಗಿರುವಂಥ ಪ್ರಶ್ನೆ ನೋಡಿ, ನ್ಯಾಯಮೂರ್ತಿ ಕುನ್ನಾ ಅವರ ವರದಿಯಲ್ಲಿ ಏನಿದೆ ಅಂತೇಳಿ ನೀವು ಇಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಪಾಸ್ ಬೇಕು ಅಂತ ತಡವಾಗಿ ಘೋಷಣೆ ಮಾಡುತ್ತೆ ಸ್ಟೇಡಿಯಂ ಪ್ರವೇಶಕ್ಕೆ. ಯಾರು? ಸ್ಟೇಡಿಯಂ. ಮೊದಲಿನ ಘೋಷಣೆಗೂ ನಂತರದ ಘೋಷಣೆಗೂ ವ್ಯತ್ಯಾಸಗಳಿತ್ತು. ಎಲ್ಲರೂ ಬನ್ನಿ, ಫ್ರೀ ಆಗಿ ಇರುತ್ತೆ, ಎಂಟ್ರಿ ಇರುತ್ತೆ ಅಂತಂದ್ರು. ಆಮೇಲೆ ಟಿಕೆಟ್ ಕಡ್ಡಾಯ ಅಂತ ಮಾಡಿದ್ರು. ಜನದಟ್ಟಣೆ ಆಯ್ತಲ್ಲ, ಅದನ್ನ ಕಂಟ್ರೋಲ್ ಮಾಡೋದ್ರಲ್ಲಿ RCB ಮ್ಯಾನೇಜ್ಮೆಂಟ್ ಆಗಲಿ, DNA ಆಗಲಿ, KSE ಆಗಲಿ ಮಾಡಿಲ್ಲ, ಫೇಲ್ಯೂರ್ ಆಗಿದೆ. ಸಿದ್ದಪ್ಪ ಅಂತೇಳಿ ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ಸಿದ್ದಪ್ಪ ಅವರು ನಮಸ್ಕಾರ. ನಮಸ್ತೆ ಸಾಹೇಬ್ರ. ಹೇಳಿ ಸಿದ್ದಪ್ಪ ಅವರೇ. ಅಲ್ಲ ಸರ್, ಈಗ ಇನ್ಮೇಲೆ RCB ಅಲ್ಲಿ ಕೇಸ್ ಫೈಲ್ ಮಾಡಿದಾರಲ್ಲ, ಅದು ಬೇಕಂತ ಯಾರೇ ಮಾಡಿಲ್ಲಲ್ಲ. ಪ್ರಕೃತಿ ನ್ಯಾಚುರಲ್ ಎಫೆಕ್ಟ್ ಆದ್ರೆ ಯಾರು ಹೊಣೆ? ಅದು ಬೇರೆ ಯಾರ ಮಾಡಿದ್ರೆ ಬಿಡು, ಅದು ಚಾರ್ಜಸ್ ತಗೊಂಬಣ. ಪ್ರಕೃತಿಯಲ್ಲಿ ಎಫೆಕ್ಟ್ ಆಯ್ತು ಅಂದ್ರೆ ಅದನ್ನ ಯಾರು ಹೊಣೆ? ಯಾರು ಮಾಡೋಕೆ? ಇದು ಸಿದ್ದಪ್ಪ ಅವರ ಪ್ರಕೃತಿಯಿಂದ ಆಗಿದ್ದಲ್ಲ ಇದು. ಮತ್ತೆ ಈಗ ಮತ್ತೀಗ ಯಾರು ಮಾಡ್ಕೊಂತ ಈಗ ಅಷ್ಟು ಜನ ಸೇರೋದಕ್ಕೆ ಕಾರಣಕರ್ತರು ಯಾರು? ಅಷ್ಟು ಜನ ಸೇರಿದ್ಮೇಲೆ ಅವರನ್ನ ಕಂಟ್ರೋಲ್ ಮಾಡಬೇಕಾಗಿದ್ದಂತ ಹೊಣೆ ಯಾರ್ದು? ಅಷ್ಟು ಜನ ಸೇರೋದಕ್ಕೆ ಯಾರು ಇನ್ವೈಟ್ ಮಾಡಿದ್ರು? ಯಾರು ಇನ್ವೈಟ್ ಮಾಡಿ ಹಂಗಲ್ಲ ಅವ್ರು. ಇದು ನೋಡಿ, ಒಬ್ಬ ಮನುಷ್ಯನ ತಪ್ಪಿದು, ಪ್ರಕೃತಿ ಮೇಲೆ ಹಾಕಕ್ ಹೋಗ್ಬೇಡಿ ಸಿದ್ದಪ್ಪ ಅವರೇ. ಇದೇನಂತಂದ್ರೆ ಈಗ ಸರ್ಕಾರ ಹೊಣೆ ಅಲ್ಲಪ್ಪ. ಯಾಕೆಂದ್ರೆ ಸರ್ಕಾರ ನೀವೆಲ್ಲ ಬಾರಪ್ಪ ಅಂತ ಇನ್ವೈಟ್ ಮಾಡಿತ್ತಾ? ಇದ್ದಕ್ಕಿದ್ದಂಗೆ ಬಂದರು. ಅದನ್ನ ನೀವು ಕೋರ್ಟಿಗೆ ಎಫೆಕ್ಟ್ ಆಗಿ ಒಂದು ಕ್ಲೈಮ್ಸ್ ಕಲ್ ಮಾಡಿ ಧರ್ಮನ ಅದೇ ಕಾಶ್ಮೀರದಾಗಾಯ್ತಲ್ಲ, ಮತ್ತೆ ಅದನ್ನ ಮೇಲೆ ಚಾರ್ಜಸ್ ಆಗಲ್ಲ? ಸಿದ್ದಪ್ಪ ಅವರೇ, ನೀವು ನೋಡಿ, ನೀವು ಹೇಳ್ತಿರೋದು ಕರೆಕ್ಟ್ ಇದೆ, ಜಮ್ಮು ಕಾಶ್ಮೀರ ಇಲ್ಲ ಅಂತ ಹೇಳ್ತಿಲ್ಲ. ನೋಡೋಣ ಸಿದ್ದಪ್ಪ ಅವರೇ, ನೋಡಿ, ತನಿಖೆಯಿಂದ ವರದಿ ಬಂದಿದೆ. ಪ್ರಮುಖವಾಗಿ ಅಲ್ಲಿ ಇರುವಂಥದ್ದು ಹೊಣೆ ಯಾರು ಅಂತೇಳಿ ಈಗ ಸ್ಪಷ್ಟವಾಗಿ ವರದಿಯಲ್ಲಿ ಉಲ್ಲೇಖ ಆಗಿದೆ. ನೀವು ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದಿರಿ. ಥ್ಯಾಂಕ್ ಯು ಸಿದ್ದಪ್ಪ ಅವರೇ. ಈಗ ಮತ್ತೊಬ್ಬರು ಕರೆಯಲ್ಲಿದ್ದಾರೆ, ಶಂಕರ್ ಅಂತೇಳಿ ಕಲಬುರಗಿಯಿಂದ ಕರೆ ಮಾಡಿದ್ದಾರೆ. ಶಂಕರ್ ಅವರೇ ನಮಸ್ಕಾರ, ಹೇಳಿ. ಶಂಕರ್ ಅವರೇ ಕೇಳಿಸ್ತಾ ಇದೆಯಾ? ಹಲೋ. ನೋಡಿ, ನೀವು ಕರೆ ಮಾಡಿದಾಗ ದಯವಿಟ್ಟು TV ವಾಲ್ಯೂಮನ್ನು ಮ್ಯೂಟ್ ಮಾಡಿ ಮಾತಾಡಿ, ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ. RCB ವಿರುದ್ಧ ಮೊಕದ್ದಮೆಗೆ ಸರ್ಕಾರ ನಿರ್ಧಾರವನ್ನ ಮಾಡಿದೆ. KSCA ವಿರುದ್ಧವೂ ಕೂಡ ಮೊಕದ್ದಮೆ ದಾಖಲಿಗೆ ನಿರ್ಧಾರವನ್ನ ಮಾಡಿಕೊಂಡಿರುವಂತಹ ಸರ್ಕಾರ. ಪೊಲೀಸ್ ಅಧಿಕಾರಿಗಳ ನಿರ್ಲಕ್ಷ್ಯ ದೃಢೀಕರಿಸಿರುವಂಥ ವರದಿ. ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಶಿಫಾರಸು. ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಸಲಹೆಯನ್ನ ಕೂಡ ಕೊಟ್ಟಿರುವಂಥ ಪಾಯಿಂಟ್ಸ್ ವರದಿಯಲ್ಲಿದೆ ಅನ್ನೋ ಮಾಹಿತಿ. ಈಗ ಈ ಕ್ಷಣದ ಅಪ್ಡೇಟ್ ಇದು. ಮುಂದಿನ ಕ್ಯಾಬಿನೆಟ್ನಲ್ಲಿ ಸರ್ಕಾರದ ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಳೋದಕ್ಕೆ ಇವತ್ತು ಕ್ಯಾಬಿನೆಟ್ಗೆ ಮಂಡನೆ ಆಗಿದೆ. ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿಲ್ಲ. ನಮ್ಮ ಪ್ರತಿನಿಧಿ ಸುರೇಶ್ HK ಪಾಟೀಲ್ ಅವ್ರನ್ನ ಮಾತಾಡ್ತಾ ಇದ್ದಾರೆ. ಪಾಟೀಲ್ ಅವರೇ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಇವತ್ತು ಯಾವೆಲ್ಲ ವಿಚಾರಗಳು ಪ್ರಸ್ತಾಪ ಆಯಿತು ಮತ್ತು ಯಾವ ವಿಚಾರಗಳಿಗೆ ನೀವು ತೀರ್ಮಾನಕ್ಕೆ ಬಂದಿದ್ದೀರಿ? ಜಸ್ಟಿಸ್ ಮೈಕಲ್ ಕುನ್ನಾ ಅವರ ವರದಿ ಇವತ್ತು ಕ್ಯಾಬಿನೆಟ್ಗೆ ಮಂಡನೆ ಆಗಿದೆ. ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿಲ್ಲ. ಅದು ದೊಡ್ಡ ವರದಿ ಇರೋದರಿಂದ ಅಧ್ಯಯನಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅಧ್ಯಯನ ಮಾಡಿ ಮುಂದಿನ ವಾರ ಕ್ಯಾಬಿನೆಟ್ನಲ್ಲಿ ನಿರ್ಣಯವನ್ನು ಮಾಡ್ತೀವಿ. ವರದಿಗೆ ಒಪ್ಪಿಗೆ ಆಗಿದೆ ಸರ್? ವರದಿಗೆ ಒಪ್ಪಿಗೆ ಅಲ್ಲ, ಮುಂದಿನ ವಾರ ಅದ್ರ ಬಗ್ಗೆ ಚರ್ಚೆ ಮಾಡಿ
ಮುಂದಿನ ಒಪ್ಪಿಗೆ ಅಥವಾ ಏನು ಅನ್ನುವಂಥದ್ದನ್ನು ನಾವು ನಿರ್ಣಯಿಸ್ತೀವಿ. ಈಗಾಗಲೇ RCB, DNA ಸೇರಿದಂತೆ ಈಗಾಗಲೇ KCA ಮೂವರ ಮೇಲೂ ಕೂಡ ಕ್ರಿಮಿನಲ್ ಕೇಸ್ ಹಾಕುವ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಚರ್ಚೆಗಳಾಗಿದೆ ಅಂತಕ್ಕಂಥ. ಯಾವುದೂ ಚರ್ಚೆ ಆಗಿಲ್ಲ. ನೋ ಡಿಸ್ಕಷನ್ ಹ್ಯಾಸ್ ಟೇಕನ್ ಪ್ಲೇಸ್. ಥ್ಯಾಂಕ್ ಯು ಸರ್. ಎಸ್ ಸರ್, ಇದಿಷ್ಟು ಕೂಡ ಕಾನೂನು ಸಚಿವರಂತ HK ಪಾಟೀಲ್ ಅವರ ಮಾತು. ಅವ್ರು ಹೇಳುವಂತೆ ಮುಂದಿನ ವಾರ, ಏಕೆಂದರೆ ವರದಿ ತುಂಬಾ ವಿಸ್ತೃತವಾಗಿ ಇರೋ ಹಿನ್ನೆಲೆಯಲ್ಲಿ ಮುಂದಿನ ವಾರ ಈ ಬಗ್ಗೆ ವಿಸ್ತೃತವಾಗಿ ಚರ್ಚೆಯನ್ನ ಮಾಡಿ ನಾವು ಮತ್ತೆ ವರದಿಗೆ ಸಂಬಂಧಪಟ್ಟಂತೆ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನೋಡೋಣ ಮುಂದಿನ ಕ್ಯಾಬಿನೆಟ್ನ ಸಭೆಯಲ್ಲಿ ಯಾವ ಒಂದು ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದನ್ನ. ಆದರೆ ರಿಪಬ್ಲಿಕನ್ ಮೂಲಗಳ ಪ್ರಕಾರ ಸಭೆಯಲ್ಲಿ ಏನು ಒಂದು RCB ಮತ್ತೆ DNA ಹಾಗೇನೆ KCA ಮೂವರ ವಿರುದ್ಧ ಕೂಡ ಕ್ರಿಮಿನಲ್ ಪ್ರಕರಣಗಳನ್ನು ದಾಖಲಿಸುವ ಸಾಧ್ಯತೆಗಳು ದಟ್ಟವಾಗಿದೆ ಅಂತಕ್ಕಂಥದ್ದು ನಮಗೆ ಇರುವಂತಹ ಮಾಹಿತಿ. ನೋಡೋಣ ಮುಂದೆ ಸರ್ಕಾರ ಯಾವ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ. ಮುಂದಿನ ಕ್ಯಾಬಿನೆಟ್ ಅಲ್ಲಿ ನಿರ್ಧಾರ ಆಗುತ್ತೆ. ಪೊಲೀಸರ ವಿರುದ್ಧದ ಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗುತ್ತೆ ಅಂತ ಹೇಳಲಾಗ್ತದೆ. ಯೋಗೇಶ್ ಶೆಟ್ಟಿ ಅನ್ನೋರು ಕರೆ ಮಾಡಿದ್ದಾರೆ. ಯೋಗೇಶ್ ಶೆಟ್ಟಿ ಅವರು ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಯೋಗೇಶ್ ಶೆಟ್ಟಿ ಅವರೇ, ಏನ್ ಹೇಳ್ತೀರಾ? ಈಗ ಏನ್ ಹೇಳುದಂದ್ರೆ ಇದು ನೇರವಾಗಿ DK ಶಿವಕುಮಾರ್ ಉಪಮುಖ್ಯಮಂತ್ರಿ ಮತ್ತೆ ಸಿದ್ದರಾಮಯ್ಯ ಅವರದೇ ಮಿಸ್ಟೇಕು. ಹೌದಾ ಅಲ್ವಾ ಅಂತ ನಿಮ್ಗೆ ತಿಳ್ಕೊಳ್ಳಿ. ಯಾಕಂತ ಹೇಳಿದ್ರೆ ಮುಂದಿನ ದಿನನೇ ಮ್ಯಾಚ್ ವಿನ್ ಆಗಿದೆ. ಅದ್ರ ಮಾರನೇ ದಿವಸನೇ ಅವರಿಗೆ ಏನ್ ಅಗತ್ಯ ಇತ್ತು ಅದು ಸೆಲೆಬ್ರೇಷನ್ ಮಾಡ್ಲಿಕ್ಕೆ? ಯಾಕೆ ಬೇರೆಯವ್ರು ಯಾರು ವಿನ್ ಆಗ್ಲಿಲ್ವಾ? ಎಷ್ಟು ಸಲ ಮುಂಬೈ, ಚೆನ್ನೈ ಅವರೆಲ್ಲ ವಿನ್ ಆಗಿದ್ದಾರೆ. ಅವರಲ್ಲಿ ಆಗ್ಬೇಕಾದಂತ ಇದನ್ನು ಇವರನ್ನು ಸ್ವಲ್ಪ ಇವರು ಏನೋ ಬೆಟ್ಟಿಂಗ್ ಎಲ್ಲ ಮಾಡಿರ್ಬೋದು. ಯಾರು DK ಶಿವಕುಮಾರ್ ಅವರು ಬೆಟ್ಟಿಂಗ್ ಅಲ್ಲೆಲ್ಲ ಇದಾಗಿರ್ಬೋದು. ಯಾಕಂತ ಹೇಳಿದ್ರೆ ಈ ಸಲ ಕಪ್ ಗ್ಯಾರಂಟಿ ಇತ್ತು. ಅವ್ರು ಬೆಟ್ಟಿಂಗ್ ಇಲ್ಲದೆ ಅದು ಮಾರನೇ ದಿವಸನೇ ಅವ್ರು ಅದು ಸಹ ಪಾರ್ಲಿಮೆಂಟ್ ಎದುರುಗಡೆ ಯಾರಾದ್ರೂ ಮಾಡ್ತಾರಾ ಆ ಸೆಲೆಬ್ರೇಷನ್ ಮಾಡ್ಲಿಕ್ಕೆ? ಅದು ಆ ಗ್ರೌಂಡ್ ಇದ್ದು ಅದಕ್ಕೆಲ್ಲ ವ್ಯವಸ್ಥೆ ಎಲ್ಲ ಮಾಡ್ಕೊಂಡೇ ಮಾಡ್ಬೇಕಿತ್ತು ವಿನ ಮಾರನೇ ದಿವಸನೇ ಮಾಡ್ಕೊಂಡು ಅವತ್ತಿನ ದಿವಸನೇ ನಾವೆಲ್ಲ ಸೆಲೆಬ್ರೇಷನ್ ಮಾಡಿದ್ವಿ. ಮುಂದೆ ಮ್ಯಾಚ್ ವಿನ್ ಆದ ದಿವಸ ಸರ್ ನಾವು ವಿನ್ ಆದ ದಿವಸ ಸೆಲೆಬ್ರೇಷನ್ ಮಾಡಿ ಇಲ್ಲೇ ತುಂಬಾ ಎಷ್ಟು ಗಲಾಟೆ ಗಿಲಾಟೆ ಎಲ್ಲ ಆಗ್ತಾ ಇತ್ತು. ಅದನ್ನೆಲ್ಲ ಸಮಾಧಾನ ಮಾಡ್ಕೊಂಡು ಮಾರನೇ ದಿವಸನೇ ಮಾಡ್ಬೇಕಂತ ಏನ್ ಅಗತ್ಯ ಇತ್ತು ಇವರಿಗೆ? ಕರೆಕ್ಟ್, ಮಾರನೇ ದಿವಸನೇ ಮಾಡ್ಬೇಕು ಅಂತ ಅವಶ್ಯಕತೆ ಇರ್ಲಿಲ್ಲ. ಥ್ಯಾಂಕ್ ಯು ಯೋಗೇಶ್ ಅವರೇ. ಈಗ ನಾಗರಾಜ್ ಅನ್ನೋರು ಕರೆ ಮಾಡಿದ್ರೆ. ನಾಗರಾಜ್ ಅವರ ನಮಸ್ಕಾರ. ನಮಸ್ತೆ ಸರ್, ನಾಗೇಂದ್ರ ಬಾಬು ಸರ್. ನಾಗರಾಜ್ ಅವರೇ ಹೇಳಿ, ಈಗ ಸರ್ಕಾರದ ತಪ್ಪಿಲ್ವಾ ಹಾಗಾದ್ರೆ? ಇದು ಮೇನ್ ಪಾಯಿಂಟ್ ಬಂದು ಸರ್ಕಾರದೇ ತಪ್ಪು ಸರ್. ಇದು ಇವ್ರು ಹೇಳ್ದಂಗೆ ಮಾರನೇ ದಿನ ಮಾಡ್ಬೇಕಾದ ಅವಶ್ಯಕತೆ ಇರ್ಲಿಲ್ಲ ಸರ್. ಅದಕ್ಕಿಂತ ಮುಖ್ಯವಾಗಿ ಸರ್, ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಸರ್. ಅಷ್ಟು ದೊಡ್ಡ 3 ಲಕ್ಷ ಜನ ಇದ್ದಾರೆ, ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಸರ್ ಅದ್ರಲ್ಲಿ, ಆ ಜಾಗದಲ್ಲಿ. ಪೊಲೀಸ್ ಅಧಿಕಾರಿ ಮೇಲೆ ಸುಮ್ಮನೆ ಗೂಬೆ ಕುಣಿಸ್ತು ಸರ್ಕಾರ. ಅನ್ಯಾಯ ಪಾಪ ಅವ್ರು ಏನ್ ಸರ್ ಮಾಡಕ? ಇಷ್ಟು ಕ್ರೌಡ್ ಅಲ್ಲಿ ಸರ್ಕಾರನೇ ಕೈ ಬೀಸಿ ಬನ್ನಿ ಬನ್ನಿ ಅಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ ಟಿಕೆಟ್ ಫ್ರೀ ಅಂತ ಕರೆದಾಗ ಯಾರು ಸರ್ ಬರದೇ ಇರ್ತಾರೆ ಹೇಳಿ ಸರ್? ಕರೆಕ್ಟ್. ಅದು ಬಹಳ ಮೋಸ ಸರ್ ಸರ್ಕಾರ ಮಾಡಿದೆ. ಇಷ್ಟು 11 ಜನಕ್ಕೂ ಕಾರ್ಯಕರ್ತರು ಮೇನ್ ಆಗಿ ಪಾಯಿಂಟ್ ಸರ್ಕಾರನೇ ಸರ್ ಕೊನೆಯ.